ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅದು ಈ ಮನೆಯಲ್ಲಿ ಸದ್ಯದಲ್ಲೇ ಒಂದು ಅನಾಹುತ ನಡೆಯೋ ಸೂಚನೆ ಸಿಕ್ಕಿದೆ ಶೀಘ್ರಿ. ನೀನ್ ಬಸ್ರಿ ಅಲ್ವಾ, ಅದಕ್ಕೆ ದೇಶಕ್ರು ಹೇಳಿದ ಕೂಡಲೇ ಗಾಬರಿ ಆಯ್ತು. ಸುನೀತಾ ಚಿಕ್ಕಮ್ಮನು ಬಸ್ರಿ ಅಲ್ವಾ ಅಪ್ಪ? ಬಂಗಾರಿ, ಸುನೀತಂಗೇನೂ ಆಗಿಲ್ಲ, ಪ್ರಜ್ಞೆ ತಬ್ಬಿದ್ದಾಳಷ್ಟೇ. ಆದ್ರೆ ಅವಳು ಗರ್ಭ ಉಳಿಲಿಲ್ಲ. ಅಂದ್ರೆ ಮಗು ಸತ್ತೋಗಿದೆಯಾ? ಹೌದು ರಾಜಲಕ್ಷ್ಮಿ ಅವರೇ, ಇವಳ ಗರ್ಭಪಾತ ಆಗಿದೆ. ಸುನೀತಾ, ಸುನೀತಾ ಏನಮ್ಮ ಈಗ ಆಗೋಯ್ತು? ಸುನೀತಾ, ಅಯ್ಯೋ ಇದೇನಾಗೋಯ್ತು? ಮೊದ್ಲೇ ಜಗ್ಗಿ ದೊಡ್ಡ ರಂಪಾಟ ಮಾಡಿ ಹೋಗಿದ್ದ, ಅವನಿಗೆ ಈ ವಿಷಯ ಕಿವಿಗ್ ಬಿದ್ರೆ ನಮ್ ಕತೆ ಮುಗ್ದೇ ಹೋಯ್ತು. ಇದು ಹೀಗೆ ಆಗ್ಬೇಕು ಅನ್ನೋದು ದೈವಿ ನಿಯಮ ಆಗಿರ್ಬೇಕಾದ್ರೆ ಇದನ್ನ ತಪ್ಸೋಕೆ ನಾವ್ಯಾರು? ಇಷ್ಟು ದುಃಖ ಪಡಬೇಡ. ದುಃಖ ಪಡದೆ ಏನ್ ಮಾಡ್ಲಿ ಶ್ರೀಮತಿಯವರೇ? ಜಗ್ಗಿಗೆ ಹೇಗ್ ಮುಖ ತೋರ್ಸೋದ್ ನಾವು? ಕುರೂಪಿ, ನಿನ್ನ ಅಂತ್ಯ ಆರಂಭ. ಬಂಗಾರಿ, ಎಲ್ಲಿಗೋ ಹೋಗ್ತಿದ್ಯಾ? ಚಿಕ್ಕಮ್ಮ ಹೇಗಿದ್ದಾರೆ? ಅವ್ರಿಗೆ ಪ್ರಜ್ಞೆ ಬಂತಾ? ಮಾತಾಡೋ, ಚಿಕ್ಕಮ್ಮ ಹೇಗಿದ್ದಾರೆ? ಸರಿ ಹೋಗ್ಲಿ ಬಿಡು, ನಾನು ಸೂಲ್ಗಿತ್ತಿನ ಕರ್ಕೊಂಡ್ ಬಂದಿದ್ದೀನಿ. ಬಾ ಹೋಗಿ ಚಿಕ್ಕಮ್ಮನ ಉಳಿಸ್ಕೊಳ್ಳೋಣ. ಬಾರೋ. ಉಳಿಸ್ಕೊಳಕ್ ಅವ್ರಿಗೇನು ಆಗಿಲ್ಲ. ಅಂದ್ರೆ ಅವ್ರು ಆರಾಮಾದ್ರ? ಅವ್ರು ಆರಾಮಾಗಿದ್ದಾರೆ, ಆತ ಹೊಟ್ಟೆಲಿರೋ ಮಗು ಸತ್ತೋಗಿದೆ ಅಷ್ಟೇ. ಅಂದ್ರೆ ಚಿಕ್ಕಮ್ಮನ್ಗೆ ಗರ್ಭಪಾತ ಆಯ್ತೇನೋ? ಮಗು ಸತ್ತೋಯ್ತೇನೋ? ಹೌದು. ಆ ವಿಷಯ ನಿನಗೆ ಅಷ್ಟೇ ಅನ್ನೋಷ್ಟು ಚಿಕ್ಕದಾಗೋಯ್ತೇನೋ? ಮತ್ತಿನ್ನೇನು ದೊಡ್ಡ ವಿಷಯನಾ? ನೀನಿಷ್ಟು ಕಟಕ ಆಗಿರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಬಂಗಾರಿ. ನಾಳೆ ನಾನ್ ಸತ್ರು ಅಷ್ಟೇ ಅಂತ ಹೇಳಿ ಕೈ ತೊಳ್ಕೊಂಡ್ ಬಿಡೋನೆ ನೀನು. ಅಂತವನೇ ನೀನು. ಬನ್ನಿ ಮನ ಹೋಗೋಣ. ನೀನ್ ಸಾಯಲ್ಲ ಜಾಜಿ, ನಾನ್ ನಿನ್ ಸಾಯಿಸ್ತೀನಿ. ನಾಳೆ ಸಾಯೋ ನಿನಗೆ ಬೇರೆಯವ್ರ ಪ್ರಾಣ ಮೇಲೆ ಯಾಕೆ ಚಿಂತೆ? ಗುರುಪಿ, ನೀನ್ ಏನ್ ಮಾಡ್ತಿದ್ಯಾ ಅನ್ನೋ ಅರಿವಿದ್ಯಾ ನಿನ್ಗೆ? ತಪ್ಪು ಮಾಡ್ತಿದ್ಯಾ? ಎಷ್ಟ್ ಸಾರ್ತಿ ಹೇಳಿದೀನಿ ಕಾಲ ರುದ್ರ ಸಿದ್ಧ ಐಶ್ವರ ಕಡಕಿ, ನನ್ನ ದಾರಿ ಗಡ್ಡ ಬರಬೇಡ ಅಂತ. ಮಾಡ್ಬಾರ್ದು ಕೆಲಸ ಮಾಡಕ್ ಹೋಗ್ತಾ ಇದೀಯಾ? ನಾನ್ ನಿನ್ನನ್ನ ತಡಿಲೇಬೇಕು. ಅದು ನಿನ್ನ ಕೈಲಿ ಸಾಧ್ಯನೇ ಇಲ್ಲ. ಗುರುಪಿ, ಇಷ್ಟು ದಿನ ನಿನ್ನ ಅಟ್ಟಹಾಸಗಳನ್ನ ಸಹಿಸ್ಕೊಂಡೆ. ನಿನ್ನನ್ನ ಆವತ್ತೇ ಬಂಧಿಸ್ಬೇಕಾಗಿತ್ತು. ಅಷ್ಟ್ ತಾಕತ್ತಿದ್ರೆ ಈ ಕುರುಪಿನ ಬಂದು ನೋಡೋಣ. ನನ್ಗೆ ಸವಾಲ್ ಹಾಕ್ಬೇಡ ಗುರುಪಿ. ನೀನ್ ಹೋಗ್ತಿರೋ ದಾರಿ ಮಾಡ್ತಿರೋ ಕೆಲಸ ಎರಡು ಸರಿ ಇಲ್ಲ. ನನ್ನ ತಾಯಿ ಅದನ್ನ ಒಪ್ಪೋದಿಲ್ಲ. ನಿನ್ನ ತಾಯಿ ನನ್ ಏನು ಮಾಡಕ್ಕಾಗಲ್ಲ. ಸುನೀತಾ ಮೇಲೆ ನೀನ್ ಮಾಡಿರೋ ವಿನಾಕಾರಣ ಹಲ್ಲೆನ ಆ ನಿನ್ನ ತಾಯಿ ತ್ರಿಪುರ ಸುಂದರಿನೂ ಒಪ್ಪೋದಿಲ್ಲ. ತಕ್ಕ ಶಿಕ್ಷೆ ಕೊಟ್ಟೇ ಕೊಡ್ತಾಳೆ.
ಅಮ್ಮನವ್ರ ಕಂಡ್ರೆ ಭಯ, ಅಮ್ಮನವ್ರ ಭಕ್ತರಿಗೆ ಮಾತ್ರ. ನಾನು ಅಮ್ಮನವ್ರ ಸೃಷ್ಟಿ, ಅಮ್ಮನವ್ರು ನನಗೇನು ಮಾಡಕ್ಕಾಗಲ್ಲ. ನಿನ್ನ ಈ ದಬ್ಬಾಳಿಕೆಗಳೇ ನಿನ್ನನ್ನು ಸರ್ವನಾಶ ಮಾಡುತ್ತೆ ಕುರೂಪಿ. ನನಗೆ ತಿರ್ಗಿ ಬೀಳ್ತೀಯ. ನಿನಗೆ ತಕ್ಕ ಮದ್ದು ಅರಿದಿದ್ರೆ ನಾನು ಕಾಲರುದ್ರ ಸಿದ್ದೇಶ್ವರ ಕಡ್ಕಿಯಲ್ಲ. ಇಷ್ಟರಲ್ಲೇ ನಿನ್ನ ಆಟಗಳಿಗೆ ತಿಲಾಂಜಲಿ ಹಾಕ್ತೇನೆ. ಏನ್ ಮಾಡ್ಕೋತೀಯೋ ಮಾಡ್ಕೋ ಹೋಗ್. ಸುನೀತಾ ಏನ್ ಮಾಡ್ತಿದ್ದಾಳಮ್ಮ? ಮಲಗಿದಾಳಪ್ಪ. ಸಮಯಕ್ಕೆ ಸರಿಯಾಗಿ ಶ್ರೀಮತಿಯವರು ಬಂದಿದ್ದಕ್ಕೆ ಸರಿ ಹೋಯ್ತು. ಹೊಟ್ಟೆಲ್ಲೇ ಮಗು ಪ್ರಾಣ ಹೋಗ್ಬಿಟ್ಟಿತ್ತು. ಹೆಚ್ಚು ಹೊತ್ತು ಹೊಟ್ಟೆಲ್ಲೇ ಇಟ್ಟಿದ್ರೆ ಸುನೀತನ ಪ್ರಾಣಕ್ಕೆ ಅಪಾಯ ಆಗಿರೋದು. ಸದ್ಯ ಶ್ರೀಮತಿಯವರಿಗೆ ವೈದ್ಯ ಗೊತ್ತಿದ್ರಿಂದ ಸರಿ ಹೋಯ್ತು. ಅಮ್ಮನವರೇ ಶ್ರೀಮತಿ ರೂಪದಲ್ಲಿ ಬಂದು ಸುನೀತನ ಜೀವ ಕಾಪಾಡ್ಬಿಟ್ರು. ಏನ್ ಕಾಪಾಡಿದ್ಲೋ ಏನೋ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಪಾಲಿಗೆ ಅಮ್ಮನವರೇ ಇದಾರೋ ಇಲ್ಲೋ ಅನ್ನೋ ಅನುಮಾನ ಶುರುವಾಗಿದೆ ಕಣೋ. ಸಕ್ರೆ, ಏ ಸಕ್ರೆ, ಎಲ್ಲಿದ್ಯಾ? ಬಾರ ಆಚೆ, ಬಾರ ಆಚೆ. ಯಾ ಸಕ್ರೆ, ಸಕ್ರೆ. ಅಯ್ಯೋ ಪಾಪಿ, ಕಡೆಗೂ ಆ ಬಂಗಾರನ ಮುಂದೆ ಇಟ್ಕೊಂಡು ನನ್ನ ಮೇಲೆ ಸೇರ್ ತೀರ್ಸ್ಕೊಂಡ್ಬಿಟ್ಟಿಯಲ್ಲೋ, ನನ್ನ ವಂಶದ ಕುಡಿನ ಕೊಂದು ಬಿಟ್ಟಿಯಲ್ಲೋ. ಅವತ್ತು ನೋಡಿದ್ರೆ ಆ ಬಂಗಾರಿ ವಿನಾಕಾರಣ ನನ್ನ ಹೆಂಡತಿ ಮೇಲೆ ಕೈ ಎತ್ತಿದ್ದ, ಇವತ್ತು ಬಸ್ರೆ ತೆಗೆಸ್ಬಿಟ್ಟಲ್ಲೋ. ಕೂಗಾಡ್ಬೇಡವೋ. ಸುನೀತಾ ಕೇಳಿಸ್ಕೊಂಡಾಳು. ಅವಳ ಆರೋಗ್ಯ ಇನ್ನೂ ಸುಧಾರಿಸಿಲ್ಲ. ಅದು ಸುಧಾರಿಸೋದಿಲ್ಲ ಬಿಡ. ಅಂಥದ್ದೇನೂ ಆಗಿಲ್ಲ, ಅವಳು ಚೆನ್ನಾಗಿದ್ದಾಳೆ. ನೀನ್ ಇಲ್ಲಿದ್ದನ್ನ ಹೇಳಿ ಸುಮ್ನೆ ಎದುರಿಸ್ಬೇಡ. ಇಡೀ ಕುಟುಂಬನೇ ಒಂದು ದೊಡ್ಡ ನಾಟಕದ ಕಂಪನಿ. ನನ್ನ ಮಗುನ ಕೊಂದಾಕ್ಬಿಟ್ರಲ್ಲೋ ಎಲ್ಲ ಸೇರ್ಕೊಂಡು. ಏನೋ ಏನಂದ್ರಿ ನೀವೆಲ್ಲ? ಸುನೀತಾ ಜವಾಬ್ದಾರಿ ನಮ್ದು ಅಂದ್ರಿ ತಾನೆ? ಇದೇನಾ ಜವಾಬ್ದಾರಿ ನಿಮ್ದು? ಇದಕ್ಕೆಲ್ಲ ಕಾರಣ ಚಪ್ಲಿ ಬಂಗಾರಿ. ಅವತ್ತು ನನ್ನ ಹೆಂಡತಿ ಮೇಲೆ ಕೈ ಎತ್ತಿದ ದಿನಾನೇ ಅವನು ಕೈ ಕಾಲು ಮುರಿದಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಎಲ್ಲಿ ಅವನು ಬಂಗಾರಿ? ಯಾ ಬಂಗಾರಿ ಕತ್ತ ಪಡುವ ಇನ್ನು ತಿಳಿಸ್ತೀನಿ ಹೊತ್ಕಣ.
ನೋಡ್ದೇನೆ ಸುನೀತಾ, ಈ ಮನೆಯವ್ರನ್ನೆಲ್ಲ ಒಳ್ಳೆಯವರು ಅಂತ ಬಡ್ಕೋತಾ ಇದ್ಯಲ್ಲ, ಇವತ್ತೇನ್ ಮಾಡಿದ್ರು ನೋಡು. ನಿನ್ ಗರ್ಭನ ತಕ್ ಸಾಕಿದಾರಲ್ಲೇ ಹಳದವ್ರು. ಈಗೇನ್ ಹೇಳ್ತೀಯ? ಸುನೀತಾ, ಏನಾಯ್ತು ಹೇಳೆ? ಏನೂ ಆಗಿಲ್ಲ. ನನ್ನ ಬಂಗಾರಿನ ಕರೆಯಕ್ಕೆ ಹೋದೆ, ಅವನು ತಿರುಗ್ದ. ನನ್ನ ಕಾಲು ಜಾರ್ತು ಬಿದ್ದೋದೆ. ಹಂಗಾರೆ ಬಂಗಾರಿಂದ ನಿನಗೇನೂ ತೊಂದರೆ ಆಗ್ಲಿಲ್ವಾ? ಇಲ್ಲ, ಬಂಗಾರಿ ನಂಗೇನೂ ತೊಂದರೆ ಮಾಡಿಲ್ಲ. ಜಾಜಿ, ನಿನ್ನ ಗಂಡನ್ನ ಚೆನ್ನಾಗಿ ನೋಡ್ಕೊ. ಅನ್ಯಾಯವಾಗಿ ನನ್ನ ಮಗುನ ಕಳ್ಕೊಂಡೆ. ಪಾಪದ ಕೆಲಸಕ್ಕೆ ಕೈ ಜೋಡಿಸೋದಿಕ್ಕೆ ಅಮ್ಮನವ್ರು ಕೊಟ್ಟ ಶಿಕ್ಷೆ ಇದು. ನನಗೆ ಗೊತ್ತು ಚಿಕ್ಕಮ್ಮ, ನಿಮಗೆ ಎಷ್ಟು ನೋವಾಗಿದೆ ಅಂತ. ನಿಮ್ಮ ಈ ಸ್ಥಿತಿಗೆ ಬಂಗಾರಿನೇ ಕಾರಣ ಅಲ್ವಾ? ನನ್ನ ಹಣೆ ಬರೋಕ್ಕೆ ಅವನನ್ನ ಯಾಕೆ ಹೊಣೆ ಮಾಡ್ತೀಯ ಜಾಜಿ? ಬಂಗಾರಿ ನಿಮ್ಮನ್ನು ದೂಡಿದ್ನ? ಇಲ್ಲ, ನಿಜ ಹೇಳಿ. ನನ್ನ ಪರಿಸ್ಥಿತಿಗೆ ಅವ್ರ ಹೊಣೆ ಇವ್ರ ಹೊಣೆ ಅಂತ ಹೇಳಿದ್ರೆ ಏನು ಪ್ರಯೋಜನ ಹೇಳು? ಇದಾಗಬೇಕು ಅಂತಿತ್ತು, ಆಯಿತು. ಎಲ್ಲ ನಾವು ಪಡ್ಕೊಂಡ್ಬಂದಿದ್ದು ಅಷ್ಟೇ. ಶೇಖರಿ, ಅಮ್ಮ, ಇತ್ತೀಚೆಗೆ ಬಂಗಾರಿನ ಸೂಕ್ಷ್ಮ ಗಮನಿಸಿದ್ಯಾ? ಅವನ್ ತುಂಬಾ ಬದಲಾಗಿದ್ದೇನೆ ಅಂತ ಅನಿಸ್ತಿಲ್ವಾ? ಹೌದಮ್ಮ, ಅದು ನಿನಗಷ್ಟೇ ಅಲ್ಲ, ಎಲ್ರ ಗಮನಕ್ಕೂ ಬಂದಿದೆ. ಮೊನ್ನೆ ಲಲಿತಾನು ಅದನ್ನೇ ಹೇಳ್ತಾ ಇದ್ಲು. ಯೋಚನೆ ಮಾಡು, ಸುನೀತನ್ ಜೊತೆ ಅಷ್ಟು ಚೆನ್ನಾಗಿದ್ದವನು ಇದ್ದಕ್ಕಿದ್ದ ಹಾಗೆ ದ್ವೇಷ ಮಾಡೋಕ್ ಶುರು ಮಾಡ್ಬಿಟ್ಟ. ಯಾವತ್ತು ಯಾರ ಮೇಲೂ ಕೈ ಮಾಡದೆ ಇದ್ದವನು ಜಗ್ಗಿ ಅಂತವನ್ ಮೇಲೆ ಕೈ ಮಾಡ್ದ. ನೋಡಿದ್ಯಲ್ಲ, ಯಾರ ಜೊತೆನೂ ಮಾತಿಲ್ಲ, ಕತೆ ಇಲ್ಲ, ನಗು ಇಲ್ಲ, ಒಬ್ಬನೇ ಕೂತಿರ್ತಾನೆ. ಹೌದಮ್ಮ, ಆದ್ರೆ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ನನ್ಗೆ ಯಾಕೋ ಅನುಮಾನ ಬರ್ತಿದೆ ಕಣೋ. ಅಂದ್ರೆ ಏನ್ ಹೇಳ್ತಿರೋದು ನೀನು? ಅವನ್ಗೆ ಯಾವ್ದಾದ್ರು ದೆವ್ವ ಮೆಟ್ಕೊಂಡಿದೆ ಅಂತನ? ನಿನಗೂ ಅದೇ ಅನಿಸ್ತಿಲ್ವಾ? ನೀನ್ ಹೇಳಿದ್ಮೇಲೆ ನನಗೂ ಅದೇ ಇರಬಹುದು ಅನ್ನಿಸ್ತಾ ಇದೆ. ಬೇಕಾದ್ರೆ ಗಮನಿಸು, ದೇವ್ರ ಕೆಲಸ ಒಂದೂ ಮಾಡಲ್ಲ.
ದೇವಸ್ಥಾನಕ್ಕೆ ಹೋಗಲ್ಲ, ಪೂಜೆ ಮಾಡಲ್ಲ, ತಾಯ್ತ ಕಟ್ಟಿಸ್ಕೊಳ್ಳಲ್ಲ, ಹೋಗ್ಲಿಂದ್ರೆ ಮಂಗಳಾರತಿನೂ ತಗೊಳ್ಳಲ್ಲ. ಛೇ, ಆ ಹುಡುಗಿಗೆ ಹೀಗಾಗಬಾರ್ದಾಗಿತ್ತು. ಆ ಜಗ್ಗಿನ ಕಟ್ಕೊಂಡು ಪಡಬಾರದು ಪಾಡು ಪಡ್ತಾ ಇದ್ಲು. ಈಗ ಆ ಮಗುನಾದರೂ ಇದ್ದಿದ್ರೆ ಅವ್ಳಿಗೆ ಎಷ್ಟೋ ನೆಮ್ಮದಿನಾದರೂ ಸಿಕ್ಕಿತ್ತು. ಅಮ್ಮ ಸರ್ವಮಂಗಲೆ, ನಾನು ಹಿಂಗೆ ಅವತ್ತೇ ಹೇಳಿದೆ ಶೇಖರಿ, ಈ ಮನೆಯಲ್ಲಿ ಹೀಗೆ ಒಂದು ಅನಾಹುತ ಆಗುತ್ತೆ, ಸ್ವಲ್ಪ ಜೋಪಾನವಾಗಿರು ಅಂತ. ನನ್ನ ಮಾತು ಕೇಳಲಿಲ್ಲ ನೀವು, ಮೋಸ ಹೋದ್ರಿ. ಏನ್ ಮಾಡೋದು ದೇಶಿಕ್ರೆ, ಅಚಾತುರ್ಯ ನಡೆದೋಯ್ತು. ದೈವಾನೇ ಕೊಟ್ಟಿದ್ದನ್ನು ಕಿತ್ಕೊಳ್ಳೋ ನಿರ್ಧಾರ ಮಾಡಿದ್ಮೇಲೆ ನಾವಾದರೂ ಏನು ಮಾಡೋಕ್ಕಾಗುತ್ತೆ ಶೇಖರಿ? ಸಮಾಧಾನ ತಂದ್ಕೋಬೇಕು ಅಷ್ಟೇ. ಅದು ಸುನೀತಾ ಆದರೂ ಅಷ್ಟೇ, ನೀನಾದರೂ ಅಷ್ಟೇ. ನಿನಗೆ ದುಃಖ ಆಗಲಿ ಅಂತ ನಾನು ಈ ಮಾತು ಹೇಳಲಿಲ್ಲ ಶೇಖರಿ. ಸತ್ಯನ ಅರಗಿಸ್ಕೊಳ್ಳೋ ಸಾಮರ್ಥ್ಯ ಬೆಳೆಸ್ಕೊಳ್ಳಿ ಅನ್ನೋದಕ್ಕೆ ಈ ಮಾತು ಹೇಳಿದೆ ಅಷ್ಟೇ. ದೇಶಿಕ್ರೆ, ನಿಮ್ಮ ಹತ್ರ ಇನ್ನೊಂದು ವಿಷಯ ಮಾತಾಡಬೇಕು. ಹೇಳು ಶೇಖರಿ. ಬಂಗಾರಿ ಬಗ್ಗೆ ತಿಳಿದೇ ಇರೋದು ತಮಗೇನು ಇಲ್ಲ ದೇಶಿಕ್ರೆ. ಬಂಗಾರಿಗೆ ಏನಾಯ್ತು? ದೇಶಕ್ರೆ, ನಮ್ಗೆ ಯಾಕೋ ಬಂಗಾರಿ ವರ್ತನೆ ಬಗ್ಗೆನೇ ಅನುಮಾನ. ಅವನು ಮೊದಲೆಲ್ಲ ಹೀಗಿರ್ಲಿಲ್ಲ. ಇತ್ತೀಚೆಗೆ ನಮ್ಮ ಮನೇಲಿ ನಡೀತಿರೋ ಘಟನೆ ನೋಡ್ತಾ ಇದ್ರೆ ಇದೆಲ್ಲ ಬಂಗಾರದೇ ಕೆಲಸ ಅನಿಸ್ತಿದೆ. ಅದೇನು ಅಂತ ನೋಡೋಣ. ಸ್ವಲ್ಪ ಬಂಗಾರನ ಕರೆಸ್ತೀರಾ? ಬಂಗಾರಿಯೇ, ಬಂಗಾರಿಯೇ, ಏ ಬಂಗಾರಿಯೇ. ಬಂಗಾರಿ, ಬಂಗಾರಿಯೇ, ಜಾಜಿ, ಜಾಜಿ, ಜಾಜಿ. ಏನಜ್ಜಿ? ನೋಡು, ದೇಶಕರು ಬಂಗಾರಿ ಜೊತೆ ಮಾತಾಡ್ಬೇಕಂತೆ. ಎಲ್ಲಿದ್ದಾನ ನೋಡಿ ಕರಿ. ಸರಿ. ಅಜ್ಜಿ, ಬಂಗಾರಿ ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲಿಗೆ ನಿನ್ನ ಆಯಸ್ಸು ಮುಗೀತು ಕಣೆ ಜಾಜಿ.
ಯಾಕೆ ಈ ಥರ ವಿಚಿತ್ರವಾದ ಕನಸು ಬಿತ್ತು? ಬಂಗಾರಿ ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾನ? ಮನೇಲಿ ನಡೀತಿರೋ ಘಟನೆಗಳಿಗೆ ಅವನೇ ಕಾರಣನಾ? ಅಥವಾ ಇದೆಲ್ಲ ನನ್ನ ಭ್ರಮೆನಾ? ಕನಸು ನಿಜ ಆಗ್ಬಿಟ್ರೆ? ಇಲ್ಲ, ಹಾಗಾಗಬಾರ್ದು. ನಾಳೆ ಬೆಳಗ್ಗೆನೆ ಬಂಗಾರಿನ ಅಮ್ಮನವ್ರ ಮುಂದೆ ನಿಲ್ಲಿಸಿ ಅಮ್ಮನವ್ರ ಮೇಲೆ ಆಣೆ ಮಾಡಿಸಿ ಪ್ರಶ್ನೆ ಮಾಡ್ತೀನಿ. ಸತ್ಯ ಏನು ಅಂತ ಹೇಳಿಸ್ತೀನಿ. ಹೌದು, ನನಗೆ ಉತ್ತರ ಗೊತ್ತಾಗಬೇಕು, ಸತ್ಯ ಗೊತ್ತಾಗಬೇಕು.